ಅವರ ಫೋಟೋನ ಇವತ್ತು ಫ್ಲೆಕ್ಸ್ ಅಲ್ಲಿ ಒಂದನ್ನು ಕಾಣ್ತಾ ಇಲ್ಲ ಸರ್. ಇವತ್ತು ಯಾವ ಪಕ್ಷದ ಇದರಲ್ಲೂ ಕೂಡ ಬ್ಯಾನರ್ ಅಲ್ಲಿ ಕೂಡ ಕಾಣ್ತಾ ಇಲ್ಲ ಸರ್. ಫ್ಲೆಕ್ಸ್ ಕೇಳ್ರಿ, ಫ್ಲೆಕ್ಸ್ ನಮ್ಮ ನಾಯಕರ ಅಂತ ಸಿದ್ದರಾಮಯ್ಯ ಸಾಹೇಬರು ಫ್ಲೆಕ್ಸ್ನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಕಾರ್ಯಕ್ರಮ ಕೊಟ್ಟಿದ್ದಾರೆ, ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರನ್ನ ಕೇಳ್ರಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜನರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಖ್ಯವಾಹಿನಿ ಬರಲಿಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದಂಥ ನಾಯಕರು. ಹಾಗಾಗಿ ನೋಡ್ರಿ, ಯಾರೋ ಒಬ್ರು ಕಾರ್ಯಕರ್ತರು ಕಟ್ಟಿದ್ದನ್ನ ದೊಡ್ಡದು ಹೇಳ್ತಿರಲ್ಲ. ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ, ನಾವು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಪ್ರತಿಯೊಬ್ಬ ರಾಜ್ಯದ ಬಡವರ ಹೃದಯದಲ್ಲಿ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಹಾಗಾಗಿ ಇವತ್ತು ಪಕ್ಷದ ಸಾಧನೆ ಪ್ರತಿಯೊಬ್ಬರು ಅಂದ್ರೆ ಅದನ್ನ ಟ್ವಿಸ್ಟ್ ಮಾಡ್ತೀರಲ್ಲ. ರಾಜ್ಯದ ಜನ ಅಂತ ಹೇಳಿದ್ರೆ ಯಾರು ಬರ್ತಾರೆ? ನೀವೇನೇ ಸೃಷ್ಟಿ ಮಾಡಿದ್ರು ಕೂಡ ಮಾಧ್ಯಮದವರು ಕೇಳ್ರಿ, ನೀವೇನೇ ಸೃಷ್ಟಿ ಮಾಡಿದ್ರು ಕೂಡ ಅದು ಮೀಡಿಯಾದವ್ರ ಸೃಷ್ಟಿ. ಯತೀಂದ್ರ ಅವರು ಭವಿಷ್ಯದ ನಮ್ಮ ನಾಯಕರು, ಯತೀಂದ್ರ ಅವರು. ಹಾಗಾಗಿ ಇದನ್ನೆಲ್ಲ ಟ್ವಿಸ್ಟ್ಗಳು ಮಾಡೋದು ಬಿಟ್ಟು ನಮ್ಮ ಪಕ್ಷ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿದೆ. ಅಭಿವೃದ್ಧಿ ಬಗ್ಗೆ ಹೆಚ್ಚು ಪ್ರಚಾರ ಮಾಡತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ಮಾಡ್ರಿ ಅಂತೇಳಿ ವಿನಂತಿ ಮಾಡಿ. ಕೇಳ್ರಿ, ಫ್ಲೆಕ್ಸ್ ನಮ್ಮ ನಾಯಕರ ಅಂತ ಸಿದ್ದರಾಮಯ್ಯ ಸಾಹೇಬರು ಫ್ಲೆಕ್ಸ್ನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರನ್ನ ಕೇಳ್ರಿ, ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜನರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಖ್ಯವಾಹಿನಿ ಬರಲಿಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದಂಥ ನಾಯಕರು. ಹಾಗಾಗಿ ನೋಡ್ರಿ, ಯಾರೋ ಒಬ್ರು ಕಾರ್ಯಕರ್ತರು ಕಟ್ಟಿದ್ದನ್ನ ದೊಡ್ಡದು ಹೇಳ್ತಿರಲ್ಲ. ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಪ್ರತಿಯೊಬ್ಬ ರಾಜ್ಯದ ಬಡವರ ಹೃದಯದಲ್ಲಿ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಹಾಗಾಗಿ ಇವತ್ತು ಪಕ್ಷದ ಸಾಧನೆ ಪ್ರತಿಯೊಬ್ಬರು ಅಂದ್ರೆ ಅದನ್ನ ಟ್ವಿಸ್ಟ್ ಮಾಡ್ತೀರಲ್ಲ. ರಾಜ್ಯದ ಜನ ಅಂತ ಹೇಳಿದ್ರೆ ಯಾರು ಬರ್ತಾರೆ? ನೀವೇನೇ ಸೃಷ್ಟಿ ಮಾಡಿದ್ರು ಕೂಡ ಮಾಧ್ಯಮದವರು ಕೇಳ್ರಿ, ನೀವೇನೇ ಸೃಷ್ಟಿ ಮಾಡಿದ್ರು ಕೂಡ ಅದು ಮೀಡಿಯಾದವ್ರ ಸೃಷ್ಟಿ. ಯತೀಂದ್ರ ಅವರು ಭವಿಷ್ಯದ ನಮ್ಮ ನಾಯಕರು, ಯತೀಂದ್ರ ಅವರು. ಹಾಗಾಗಿ ಇದನ್ನೆಲ್ಲ ಟ್ವಿಸ್ಟ್ಗಳು ಮಾಡೋದು ಬಿಟ್ಟು ನಮ್ಮ ಪಕ್ಷ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿದೆ. ಅಭಿವೃದ್ಧಿ ಬಗ್ಗೆ ಹೆಚ್ಚು ಪ್ರಚಾರ ಮಾಡತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ಮಾಡ್ರಿ ಅಂತೇಳಿ ವಿನಂತಿ ಮಾಡಿ.